Hey guys, welcome back you all into the CAD Design in Kannada YouTube channel. So ಇವತ್ತಿನ ಒಂದು ವಿಡಿಯೋದಲ್ಲಿ Solidworks for beginners ನ ಕ್ಲಾಸ್ ನಂಬರ್ 4 ಕ್ಲಾಸ್ ನಂಬರ್ 1 ಅಲ್ಲಿ ನಾನು ಲೈನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ and ಕ್ಲಾಸ್ ನಂಬರ್ 2 ಅಲ್ಲಿ ರೆಕ್ಟಾಂಗಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ and ಕ್ಲಾಸ್ ನಂಬರ್ 3 ಅಲ್ಲಿ ನಿಮಗೆ ಡಿಫರೆಂಟ್ ಟೈಪ್ ಆಫ್ ಸ್ಲಾಟ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಹಾಗಾದ್ರೆ ಇವತ್ತಿನ ಒಂದು ಕ್ಲಾಸ್ ಅಲ್ಲಿ ಈ ಸರ್ಕಲ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸರ್ಕಲ್ ಅಲ್ಲಿ ಟೂ ಟೈಪ್ಸ್ ಆಫ್ ಸರ್ಕಲ್ ಇದೆ. ಒನ್ ಈಸ್ ಸರ್ಕಲ್ and another one is perimeter circle ಅಂತ ಹೇಳಿ. ಸೆಲೆಕ್ಟ್ ದಿಸ್ ಸರ್ಕಲ್. ನೋಡಿ ಸರ್ಕಲ್ ಸೆಲೆಕ್ಷನ್ ಮಾಡಿದ ತಕ್ಷಣ ನಾವು ಫಸ್ಟಿಗೆ ಯಾವುದೇ ಒಂದು ಪೊಸಿಷನ್ ಕ್ಲಿಕ್ ಮಾಡಿ ಈ ರೀತಿ ಡ್ರ್ಯಾಗ್ ಮಾಡಿದ್ರೆ ಸಿಂಪಲ್ ಆಗಿ ನಾವು ಸರ್ಕಲ್ ಡ್ರಾ ಮಾಡ್ತೀವಿ. ಹಾಗಾದರೆ ಸರ್ಕಲ್ನ ಪ್ಯಾರಾಮೀಟರ್ ನೋಡಿ, ಇಲ್ಲಿ ಸರ್ಕಲ್ನ ಪ್ಯಾರಾಮೀಟರ್ ನಮಗೆ ಸರ್ಕಲ್ ಟೂ ಟೈಪ್ ಸರ್ಕಲ್ ಇದೆ. ಇದು ನಮ್ಮ ನಾರ್ಮಲ್ ಆಗಿ ಸರ್ಕಲ್ ಅಂತೇಳಿ ಆ್ಯಂಡ್ ದಿಸ್ ಒನ್ ಇಸ್ ಪೆರಿಮೀಟರ್ ಸರ್ಕಲ್. ಆ್ಯಂಡ್ ನಮಗೆ ಫಾರ್ ಕನ್ಸ್ಟ್ರಕ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಒಂದು ಸರ್ಕಲ್ ನಾವು ಕಂಟಿನ್ಯೂ ಲೈನ್ ಇದೆಲ್ಲ, ಸೊ ಅದು ಬಂದು ನಮಗೆ ಕನ್ಸ್ಟ್ರಕ್ಷನ್ ಲೈನಲ್ಲಿ ಕನ್ವರ್ಟ್ ಆಗುತ್ತೆ. ಸೊ ನೋಡ್ಬೋದು ಕನ್ಸ್ಟ್ರಕ್ಷನ್ ಲೈನ್ ಕನ್ವರ್ಟ್ ಆಗಿದೆ. ಸೊ ಅದನ್ನು ಅನ್ಚೆಕ್ ಮಾಡಿದರೆ ನಾವು ಕಂಟಿನ್ಯೂಸ್ ಆಗಿ ಲೈನ್ ಇರುತ್ತೆ. ಆ್ಯಂಡ್ ಸೊ ನಮಗೆ ಇಲ್ಲಿ ನೋಡ್ಬೋದು ಪ್ಯಾರಾಮೀಟರ್. ನಾನು ಇವಾಗ ಎಕ್ಸ್ ಆ್ಯಂಡ್ ವೈ ಕರೆಕ್ಟ್ ಒರಿಜಿನ್ ಪೊಸಿಷನ್ ಡ್ರಾ ಮಾಡಿದೆ, ಅದಕ್ಕೆ 0 ತೋರಿಸ್ತಾ ಇದೆ. ಸಪೋಸ್ ನೀವು ನಿಮಗೆ ಕೆಲವೊಂದಿಷ್ಟು ಪೊಸಿಷನ್ ಕೂಡ ಕೊಟ್ಟಿರ್ತಾನೆ, ಅವಾಗ ಈ ಆಪ್ಷನ್ಸಲ್ಲಿ ನೀವು ಜಸ್ಟ್ ಎಕ್ಸ್ ವ್ಯಾಲ್ಯೂ ಆ್ಯಂಡ್ ವೈ ವ್ಯಾಲ್ಯೂ ಕೊಟ್ಟರೆ ಸಾಕು, ನಮಗೆ ಆ ಒಂದು ಪೊಸಿಷನಲ್ಲಿ ಸರ್ಕಲ್ ಡ್ರಾ ಆಗುತ್ತೆ. ಆ್ಯಂಡ್ ಇಲ್ಲಿ ರೇಡಿಯಸ್ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾನೆ. ಸೊ ರೇಡಿಯಸ್ ಡೈರೆಕ್ಟಾಗಿ ಇಲ್ಲಿ ನೀವು ವ್ಯಾಲ್ಯೂಸ್ ಕೊಟ್ಟು ಚೇಂಜ್ ಮಾಡ್ಬೋದು. ನಾನು ಸಪೋಸ್ 150 ಕೊಡ್ತಾ ಇದ್ದೀನಿ, ಸೊ ರೇಡಿಯಸ್ ಚೇಂಜ್ ಆಗುತ್ತೆ, ರೈಟ್. ಸೊ ಈ ರೀತಿ ಸಿಂಪಲ್ ಆಗಿ ನಾವು ಸರ್ಕಲ್ ಡ್ರಾ ಮಾಡ್ತೀವಿ. ಸೊ ನಾನು ಇನ್ನೊಂದು ಸರ್ಕಲ್ ಡ್ರಾ ಮಾಡ್ತಾ ಇದ್ದೀನಿ, ರೈಟ್. ಸೊ ಇವಾಗ ನೋಡಿ ಸರ್ಕಲ್ನ ಪೊಸಿಷನ್ ನಿಮಗೆ ತೋರಿಸ್ತಾ ಇದ್ದೀನಿ. ಎಕ್ಸ್ ಇಲ್ಲಿ ಎಷ್ಟಿದೆ, ಫ್ರಮ್ ಇಲ್ಲಿಂದ ಎಕ್ಸ್ನ ಡಿಸ್ಟೆನ್ಸ್ ಎಷ್ಟಿದೆ ಅಂದರೆ ನಮಗೆ ಅರೌಂಡ್ 233 ತನಕ ಇದೆ. ಸೊ ನಾನು ಇವಾಗ ಚೇಂಜ್ ಮಾಡ್ತಾ ಇದ್ದೀನಿ ನೋಡಿ. ಸೊ ಇನ್ಕ್ರೀಸ್ ಮಾಡ್ದಂಗೆಲ್ಲ ಅದರ ಒಂದು ಪೊಸಿಷನ್ ಕೂಡ ಚೇಂಜ್ ಆಗ್ತಾ ಇದೆ. ಸೊ ಇದನ್ನು ನಾವು ಪ್ಯಾರಾಮೀಟರ್ ಅಂತೇಳಿ ಕರಿತೀವಿ, ರೈಟ್. ಸೊ ಕ್ಲಿಕ್ ಓಕೆ. ಈ ರೀತಿ ನಾವು ಸಿಂಪಲ್ ಆಗಿ ಸರ್ಕಲ್ ಡ್ರಾ ಮಾಡ್ತೀವಿ. ಆ್ಯಂಡ್ ನೆಕ್ಸ್ಟ್ ನೀವು ಒಂದು ಲೈನ್ ಡ್ರಾ ಮಾಡ್ತಾ ಇದ್ದೀನಿ. ಸೊ ಟ್ಯಾಂಜೆಂಟ್ ಅಂತೇಳಿ ಜಾಸ್ತಿ ನೀವು ಕೇಳಿರ್ತೀರಿ. ಸೊ ಸರ್ಕಲಲ್ಲಿ ನಮಗೆ ಈ ಒಂದು ಟ್ಯಾಂಜೆಂಟ್ ಟಾಪಿಕ್ ಕೂಡ ತುಂಬ ಇಂಪಾರ್ಟೆಂಟ್. ಈ ರೀತಿ ಒಂದು ಲೈನ್ ಇರುತ್ತೆ, ಇದಕ್ಕೆ ನಾವು ಟ್ಯಾಂಜೆಂಟ್ ಆಗಿ ಡ್ರಾ ಮಾಡ್ಬೇಕಂದ್ರೆ ಸಿಂಪಲ್ ಸೆಲೆಕ್ಟ್ ಮಾಡ್ಕೊಬೇಕು. ನಮಗೆ ಈ ಒಂದು ಲೈನ್ ಆ್ಯಂಡ್ ನಮ್ಮ ಒಂದು ಸರ್ಕಲ್ನ ಸೆಲೆಕ್ಷನ್ ಮಾಡಿದರೆ ಒಂದು ಹೊಸ ವಿಂಡೋ ಓಪನ್ ಆಗುತ್ತೆ ನಮಗೆ, ರೈಟ್. ಸೊ ಇಲ್ಲಿ ಕರೆಕ್ಟಾಗಿ ಸೆಲೆಕ್ಟ್ ಆಗಿಲ್ಲ, ಕ್ಲಿಕ್ ಓಕೆ. ಸೊ ಕಂಟ್ರೋಲ್ ಯೂಸ್ ಮಾಡಿಬಿಟ್ಟು ಸೆಲೆಕ್ಟ್ ದಿಸ್ ಲೈನ್ ಆ್ಯಂಡ್ ಅಗೇನ್ ಸೆಲೆಕ್ಟ್ ದಿಸ್ ಒನ್. ನೋಡಿ ಇಲ್ಲಿ ಟ್ಯಾಂಜೆಂಟ್ ಆಪ್ಷನ್ಸ್ ಇದೆಲ್ಲ, ಮೇಕ್ ಟ್ಯಾಂಜೆಂಟ್ ದಿಸ್ ಒನ್. ಇದನ್ನು ಕ್ಲಿಕ್ ಮಾಡಿದ್ರೆ ನೋಡಿ ಈ ರೀತಿ ಟ್ಯಾಂಜೆಂಟ್ ಆಗಿ ಡ್ರಾ ಆಗುತ್ತೆ, ರೈಟ್. ಸೊ ಈ ರೀತಿ ಸಿಂಪಲ್ ಆಗಿ ಸರ್ಕಲ್ ಡ್ರಾ ಮಾಡ್ತೀವಿ. ಆ್ಯಂಡ್ ಅನದರ್ ಒನ್ ಈಸ್ ಪೆರಿಮೀಟರ್ ಸರ್ಕಲ್. ಇದು ಜಸ್ಟ್ ಇದು ಕೂಡ ತುಂಬ ಈಸಿಯಾಗಿ ಇದೆ ನೋಡಿ. 0.1, 0.2 ಆ್ಯಂಡ್ 0.3. ಸೊ ಈ ಸರ್ಕಲ್ ಮೇಲೆ ಕೊಡ್ತಾ ಇದ್ದೀನಿ. ಈ ರೀತಿ ಡೈರೆಕ್ಟಾಗಿ ನೀವು ಟ್ಯಾಂಜೆಂಟ್ ಕೂಡ ಡ್ರಾ ಮಾಡ್ಬೋದು, ರೈಟ್. ಐ ಥಿಂಕ್ ಇದೆಲ್ಲ ನಿಮಗೆ ಆಲ್ರೆಡಿ ಗೊತ್ತಿರುತ್ತೆ, ರೈಟ್. ಜಸ್ಟ್ ನಾನು ಒಂದು ಸೀರೀಸಲ್ಲಿ ನಾನು ಇದನ್ನು ಕಂಪ್ಲೀಟ್ ಮಾಡಬೇಕಾಗಿತ್ತು, ಅದಕ್ಕೆ ಕಂಪ್ಲೀಟ್ ಮಾಡಿದ್ದೀನಿ, ರೈಟ್. ಸೊ ಥ್ಯಾಂಕ್ ಯು ಗೈಸ್. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ಇನ್ನೂ ಡೀಪಾಗಿ ಕೆಲವೊಂದಿಷ್ಟು ಆಪ್ಷನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಕೊತಾ ಹೋಗ್ತೀನಿ. ಸೊ ಥ್ಯಾಂಕ್ ಯು. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ ಶೇರ್ ಯುವರ್ ಫ್ರೆಂಡ್ಸ್. ಐ ಆಮ್ ರಮೇಶ್ ಚೌಹಾಣ್. ಥ್ಯಾಂಕ್ ಯು ಗೈಸ್.